ನಾನು ನಿಮ್ಮನ್ನ ಪರ್ಫೆಕ್ಟ್ ಜೆಂಟಲ್ಮೆನ್ ಅನ್ನೋದು. ಇದೇ ಕೊನೆ. ಇನ್ನೊಂದ್ಸಲ ಸಾಲ ದುಡ್ಡು ಅಂತ ಇವ್ರಿಗೆಲ್ಲ ತೊಂದರೆ ಕೊಟ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಇದು ಇಷ್ಟರಲ್ಲೇ ಮುಗಿತು ಅಂತ ಅನ್ಕೋಬೇಡಿ. ಓಕೆ ಬಾಸು, ಓಕೆ. ನೀವು ನಮ್ಗೆ ಸಹಾಯ ಮಾಡಿಲ್ಲ, ನಮ್ಮ ಸಮಸ್ಯೆನ ಜಾಸ್ತಿ ಮಾಡಿದ್ದೀರಾ. ಅಲ್ಲ, ನಿಮ್ಗೆ ಯಾರು ಹೇಳಿದ್ದು ಮಧ್ಯೆ ಮೂಗ್ ತುರ್ಸಕ್ಕೆ? ಪ್ರಭಾ, ನಾಲಿಗೆ ಉದ್ದಾಗ್ತಾ ಇದೆ. ಸಮಸ್ಯೆ ಆಗಿರೋದು ನಿನ್ನಿಂದ, ನಿನ್ನೊಬ್ಬಳಿಂದ ನಾವೆಲ್ಲ ಅನುಭವಿಸೋ ಹಾಗಾಗಿದೆ. ಬಾಯಿ ಮುಚ್ಕೊಂಡಿರು. ನೀವು ಮಾಡಿರೋ ಉಪಕಾರ ತುಂಬಾ ದೊಡ್ಡದು. ನಾನು ನಿಮಗೆ ಋಣಿಯಾಗಿರ್ತೀನಿ. ಸರ್, ಹಾಗೆಲ್ಲ ಯಾಕೆ ಹೇಳ್ತೀರಾ? ನನ್ನ ಸ್ಥಾನದಲ್ಲಿ ಯಾರೇ ಇದ್ರೂ ಈ ಕೆಲಸ ಮಾಡಿರೋರು. ತಪ್ಪು ತಿಳ್ಕೊಳ್ಳದೆ ಹೋದರೆ ನಿಮ್ಮಿಂದ ಇನ್ನೊಂದು ಉಪಕಾರ ಕೇಳ್ಬೋದಾ? ಖಂಡಿತ ಕೇಳಿ ಸರ್. ನಮ್ಮ ದುರ್ಗನ್ನ ಇಲ್ಲಿಂದ ಕರ್ಕೊಂಡು ಹೊರಟೋಗಿ. ದಯವಿಟ್ಟು ಇಲ್ಲಿರೋ ಕೆಲವರು ಅವಳನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲಪ್ಪ. ದುರ್ಗಾ ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತಾಳೆ. ದುರ್ಗಾ, ನೀನು ಶರತ್ತು ಮಗು ಜೊತೆ ಸಿಟಿಗೆ ಹೊರಟ್ಬಿಡಮ್ಮ. ದುಡ್ಡು ಕೊಟ್ಟವರು ಉಪಕಾರ ಮಾಡಿದ್ದಾರೆ. ಆ ಋಣ ತೀರಿಸ್ಬೇಕು ಅಂತಂದ್ರೆ ನೀನು ಅಲ್ಲಿರ್ಬೇಕಲ್ವಾ? ಜೊತೆಗೆ ಈ ಮಗು ಕೂಡ ನಿನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದೆ. ಎಲ್ಲಕ್ಕಿಂತ ನೀನು ಖುಷಿಯಾಗಿರ್ಬೇಕು ಮಗಳೇ. ಚಿಕ್ಕಪ್ಪ, ಹೌದಮ್ಮ, ನೀನು ಅಲ್ಲಿದ್ರೆ ಖುಷಿಯಾಗಿರ್ತೀಯ ಅನ್ನೋ ನಂಬಿಕೆ ನನಗಿದೆ. ಎರಡು ದಾರ, ಎರಡು ದಾರ. ಅಲ್ಪಶಕ್ತಿ, ಬೇರೆ ದಾರ ಭದ್ರ. ಶಾರು ಶಾರು, ಏನ್ ಹೇಳ್ತಿದ್ದೀರಾ? ಇರ್ಲಿ, ಮಿತಿ ಇರ್ಲಿ. ಅಲ್ಪಶಕ್ತಿ ಮಿತಿ ಮೀರಿದ್ರೆ ಸೋಲು, ಸೋಲು. ಇಲ್ಲ, ಸತ್ಯ ಗೊತ್ತಿಲ್ಲ. ಕಾಣೋ ಸತ್ಯ ಅಲ್ಪ, ಕಾಣದ ಸತ್ಯ ತುಂಬಾ. ಅಂದ್ರೆ ನನಗ್ ಕಾಣ್ತಿರೋ ಸತ್ಯನೇ ನಿಜ ಅಲ್ಲ, ಬೇರೆನೇ ನಿಜ ಇದೆ ಅಂತನಾ? ಶಕ್ತಿ, ಸಿದ್ಧ ಶಕ್ತಿ ವಿರುದ್ಧ ಹೋರಾಟ. ಮೋಸ, ನೋವು, ಹೋರಾಟ ಇಲ್ಲ. ಅಸಹಾಯಕ, ಅಸಹಾಯಕ. ಏನ್ ಹೇಳ್ತಿದ್ದೀರಾ? ನೀವಾಡೋ ಮಾತ್ಗೆ ಅರ್ಥ ಇಲ್ಲ ಅಂತ ಎಲ್ರು ಹೇಳ್ತಾರೆ, ಆದ್ರೆ ಅದೆಲ್ಲದಕ್ಕೂ ಏನೋ ಗೂಢಾರ್ಥ ಇದೆ ಅಂತ ನನಗನ್ನಿಸ್ತಿದೆ. ದಯವಿಟ್ಟು ಹೇಳಿ, ನೀವೇನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ? ಮೋಸ, ಗುರುದ್ರೋಹಿ, ಮೋಸಗಾತಿ, ಮತ್ತೆ ಮತ್ತೆ ಮೋಸ, ಮತ್ತೆ ಮತ್ತೆ ಮೋಸ. ಅವಳೆ 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 ಮೋಸಗಾತಿ, ಅವಳೆ ಮೋಸಗಾತಿ, ಅವಳೆ ಮೋಸಗಾತಿ. ಅವತ್ತು ನಾನು ಬಂಧಿಸಿದ್ದು ಯಾರನ್ನ, ಆ ತೋಳಗಳನ್ನ ಓಡಿಸಿದ್ದು ಯಾರು,
ಪದೇ ಪದೇ ನನ್ನನ್ನು ಸೋಲಿಸ್ತಾ ಇರೋ ಆ ಶಕ್ತಿ ಯಾವುದು? ಕಂಡುಹಿಡಿಲೇಬೇಕು. ಓಂ ರೀಂ ಕ್ಲೀಂ ಫಟ್ ಸ್ವಾಹ. ಓಂ ರೀಂ ಕ್ಲೀಂ ಫಟ್ ಸ್ವಾಹ. ಪ್ರತಿ ಸಲನೂ ಯಾಕಿದೆ ಮನೆ ತೋರ್ಸುತ್ತೆ? ಯಾಕೆ ಹೀಗಾಗ್ತಿದೆ? ಆ ಶಕ್ತಿ ಯಾವುದು ಅಂತ ಯಾಕೆ ನನಗೆ ಕಂಡುಹಿಡಿಯಕ್ಕಾಗ್ತಾ ಇಲ್ಲ? ಈ ಅಂಜದ ಎದೆಯಲ್ಲಿ ನಂಜೇ ಇಲ್ಲ, ಬಗ್ಗುವ ಆಳಲ್ಲ. ಯಾಕೆ